ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಈ ವಿಡಿಯೋನ ಯಾರ್ದೋ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತನೂ ಅಲ್ಲ, ಅಥವಾ ನಾನು ಡೆಸ್ಪರೇಟ್ ಆಗಿದ್ದೀನಿ ಅಂತನೂ ಅಲ್ಲ. ಒಂದು ಫ್ಯಾಕ್ಟನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಈ ವಿಡಿಯೋ ಮಾಡಿ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಎಡಗೈಯ ಅಪಘಾತಕ್ಕೆ ಕಾರಣ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನಾನು ಪ್ರತಿ ಹಂತದಲ್ಲೂ ನಿಮ್ಮೆಲ್ಲರ ಜೊತೆಗೆ ಅದರ ಡೆವಲಪ್ಮೆಂಟ್ಸನ್ನ ಶೇರ್ ಮಾಡ್ತಾ ಇದ್ದೆ. ಹಾಗಾಗಿ ಈಗೊಂದು ಕ್ರೂಷಿಯಲ್ ಹಂತದಲ್ಲಿ ಚಿತ್ರದ ಜರ್ನಿ ಇದೆ. ಹಾಗಾಗಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಈ ವಿಡಿಯೋ ಮಾಡ್ತಿರೋದು. ಬಂಧುಗಳೇ, ಕಳೆದ ಶುಕ್ರವಾರ ಜೂನ್ 13ನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಯಿತು. ಚಿತ್ರದ ಬಿಡುಗಡೆಗೂ ಮೊದಲು ನಾವು ನಮ್ಮ ಟ್ರೈಲರ್ ರಿಲೀಸ್ ಮಾಡಿದಾಗ, ನಮ್ದೊಂದು ಸಾಂಗ್ ರಿಲೀಸ್ ಮಾಡಿದಾಗ, ಆಮೇಲೆ ನಮ್ಮದು ಪ್ರಮೋಷನಲ್ ಕಾಂಟೆಂಟ್ಸ್ ಎಲ್ಲ ರಿಲೀಸ್ ಮಾಡಿದಾಗ ಒಂದು ಅದ್ಭುತವಾದ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು. ಎಲ್ಲ ಕನ್ನಡಿಗರಿಂದ, ಕನ್ನಡ ಚಿತ್ರ ಪ್ರೇಮಿಗಳಿಂದ, ಪ್ರೇಕ್ಷಕರಿಂದ ತುಂಬ ನಿರೀಕ್ಷೆಯನ್ನ ಇಟ್ಕೊಳ್ಳುವಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು. ಅದರ ಪರಿಣಾಮ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಥಿಯೇಟರ್ ಸೆಟಪ್ ಮಾಡುವಾಗಲೇ ಯಾವ ರೀತಿ ಸದ್ದು ಮಾಡಿದೆ ಅನ್ನೋದು ನಮಗೆ ಅನುಭವಕ್ಕೆ ಬಂತು. ಹೇಗೆ ಅಂದರೆ, ನಾವು ಒಂದು 130ರಿಂದ 150 ಶೋಸ್ನ ಪ್ಲಾನ್ ಮಾಡಿದ್ವಿ. ಅಷ್ಟರಿಂದ ಸ್ಟಾರ್ಟ್ ಮಾಡೋಣ. ಅದು ಕೂಡ ಒಂದು ಮೀಡಿಯಂ ರೇಂಜ್ ರಿಲೀಸ್, ತುಂಬ ಸ್ಮಾಲ್ ರಿಲೀಸ್ ಅಂತನೂ ಅಲ್ಲ, ತುಂಬ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆದ ಲೆಕ್ಕ ಅಂತನೂ ಅಲ್ಲ. ಅದು ಸಾಕು ನಮ್ಮ ಸಿನಿಮಾಗೆ, ಅಲ್ಲಿಂದ ಪ್ರಾರಂಭ ಮಾಡೋಣ. ಸಿನಿಮಾ ಹೇಗೂ ತುಂಬ ಚೆನ್ನಾಗಿತ್ತು ಅಂತ ನೋಡಿದವರೆಲ್ಲರೂ, ನಾವು ತುಂಬ ಜನರಿಗೆ ತೋರಿಸಿದಾಗ ಎಲ್ಲರ ಅಭಿಪ್ರಾಯ ಇತ್ತು. ಹಾಗಾಗಿ ನಮಗೊಂದು ಕಾನ್ಫಿಡೆನ್ಸ್ ಇತ್ತು, ಮುಂಬರುವ ದಿನಗಳಲ್ಲಿ ಇದು ಚೆನ್ನಾಗಾಗುತ್ತೆ, ಆಮೇಲೆ ಶೋಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಇನಿಷಿಯಲ್ ಪ್ಲಾನಿಂಗ್ ಇದ್ದಿದ್ದು. ಆದರೆ ನನ್ನ ಆಫ್ಟರ್ ಟ್ರೈಲರ್, ಆಫ್ಟರ್ ಸಾಂಗ್ ರಿಲೀಸ್, ಆಫ್ಟರ್ ಪ್ರಮೋಷನಲ್ ಕ್ಯಾಂಪೇನ್ ಏನಾಯ್ತು, ಥಿಯೇಟರ್ಗಳ ಕಡೆಯಿಂದ ತುಂಬಾ ವ್ಯಾಪಕವಾದ ಬೇಡಿಕೆ ಬಂತು ಶೋಗಳಿಗೆ. ನಿಮ್ಗೆಲ್ಲ ಗೊತ್ತಿರಬಹುದು, ಜಾಸ್ತಿ ಶೋಗಳನ್ನ ತಗೊಬೇಕು, ಜಾಸ್ತಿ ಜಾಗಗಳಲ್ಲಿ ರಿಲೀಸ್ ಮಾಡಬೇಕು ಅಂದ್ರೆ ಮತ್ತೆ ಅದು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್. ಬಟ್ ಸ್ಟಿಲ್ ಜನರಿಗೆ ಅಂದರೆ ಥಿಯೇಟರ್ ಅವ್ರು ಕೇಳ್ತಿದ್ದಾರೆ ಅಂದರೆ ಅದೊಂದು ಮುನ್ಸೂಚನೆ, ಈ ಸಿನಿಮಾ ತುಂಬ ದೊಡ್ಡ ಹಿಟ್ ಆಗುತ್ತೆ, ಜನ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ. ಸಾಧಾರಣವಾಗಿ ಥಿಯೇಟರ್ ಅವ್ರು ಹಾಗೆ ಕೇಳೋದಿಲ್ಲ. ಹಾಗಾಗಿ ನಾವು ತುಂಬ ಸಂತೋಷದಿಂದನೇ ಮತ್ತೆ ನಮ್ದು ಆ್ಯಕ್ಚುಲಿ ರಿಲೀಸ್ ಬಜೆಟ್ ಏನಿತ್ತು ಅದು ಡಬಲ್ ಆಯಿತು. ಯಾಕೆಂದರೆ ನಾವು 130ರಿಂದ 150 ನಮ್ಮ ಪ್ಲಾನಿಂಗ್ ಇದ್ದಿದ್ದು, 330ಕ್ಕಿಂತ ಹೆಚ್ಚು ಶೋಗಳ ಜೊತೆಗೆ ಇದು ಪ್ರಾರಂಭ ಆಯಿತು ನಮ್ಮ ಥಿಯೇಟ್ರಿಕಲ್ ಜರ್ನಿ. ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾದ್ದು 1 ವಾರ ಕಳೆದಿದೆ ಸ್ನೇಹಿತರೆ. ಇವತ್ತಿಂದ 2ನೇ ವಾರ, ಶುಕ್ರವಾರದಿಂದ 2ನೇ ವಾರ. ಇನ್ನೊಂದು ನಾನು ಸ್ಪಷ್ಟಪಡಿಸ್ತೀನಿ, ಇದು ನಮ್ಮ ಚಿತ್ರ, ನಾನು ಹೊಗಳ್ಕೊಳ್ತಾ ಇಲ್ಲ. ಯಾರ್ಯಾರು ನೋಡಿದ ಆಡಿಯನ್ಸ್ ಇದ್ದಾರೆ ಅವರ ಆನೆಸ್ಟ್ ರಿವ್ಯೂ. ಯಾಕೆಂದರೆ ನಾವು ಥಿಯೇಟರ್ನಲ್ಲಿ ವಿಸಿಟ್ ಮಾಡಿದಾಗ ಅವರು ವ್ಯಕ್ತಪಡಿಸ್ತಿದ್ದ ಭಾವನೆಯನ್ನು ನಾನು ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಿದ್ದೀನಿ. ನಾನು ಖಂಡಿತ ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ. ಸಿನಿಮಾ ಚೆನ್ನಾಗಿ ಕೂಡ ಇತ್ತಲ್ಲ, ಹಾಗಾಗಿ ಶೋಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಲಾಜಿಕಲಿ ನೋಡಿದಾಗ ಶೋಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಬಟ್ ಕಡಿಮೆ ಆಯಿತು. ಇರಲಿ, ಕಡಿಮೆ ಆಗಿದ್ರೆ ಎಷ್ಟಾಗಿರ್ಬೋದು? 330 ಚಿಲ್ಲರೆ ಇದ್ದಿದ್ದು ಶುಕ್ರವಾರಕ್ಕೆ ಕರೆಕ್ಟ್ 8ನೆಯ ದಿನಕ್ಕೆ ಎಷ್ಟು ಶೋ ಇದ್ದಿರಬಹುದು ಸ್ನೇಹಿತರೆ? ನನಗೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ, ಆದರೆ ಈ ವಾಸ್ತವವನ್ನು ನಿಮ್ಮ ಮುಂದೆ ನಾನು ಹೇಳಬೇಕು. ಇನ್ನೂ ಮುಗ್ದಿಲ್ಲ, ಗೊತ್ತಿಲ್ಲ ಮತ್ತೆ ಮುಂದೆ ಏನಾಗುತ್ತೆ ಅಂತ. 8ನೆಯ ದಿನಕ್ಕೆ 338ರಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮಗೆ ಈಗ ಲಭ್ಯ ಇರುವ ಶೋಗಳ ಸಂಖ್ಯೆ 15. ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ತಿದ್ದೀರಿ, 15. ನಗು ಬರುತ್ತೆ ನನಗೆ ನಿಜವಾಗ್ಲೂ. ಇದಕ್ಕೆ ಯಾರನ್ನ ದೂರಬೇಕು? ಬಹುಶಃ ಚಿತ್ರಮಂದಿರಗಳನ್ನ ಅಂತ ನೀವೆಲ್ಲ ಅಂದ್ಕೊಳ್ತೀರಾ. ಅವ್ರನ್ನ ದೂರೋದ್ರಲ್ಲಿ ಅರ್ಥ ಇಲ್ಲ ನನ್ನ ಭಾವನೆ. ಯಾಕೆಂದರೆ ಇದೊಂದು ಬಿಸ್ನೆಸ್, ಅವ್ರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. ಒಂದು ಮಲ್ಟಿಪ್ಲೆಕ್ಸ್ ಸೆಟಪ್ ಮಾಡಬೇಕು ಅಂದರೆ ಕನಿಷ್ಠ ಒಂದು 15 ಕೋಟಿ ಮೇಲೆ ಬಂಡವಾಳ ಬೇಕು. ಆಮೇಲೆ ಅದರ ಮೇಂಟೆನೆನ್ಸ್ ಆಗಬೇಕು. ಅಷ್ಟೊಂದು ಬಂಡವಾಳ ಹಾಕಿದಾಗ ಆಬ್ವಿಯಸ್ಲಿ ಅವರು ಯಾವ ಸಿನಿಮಾಗೆ ಜಾಸ್ತಿ ಜನ ಬರ್ತಾರೋ ಆ ಶೋ ಹಾಕ್ಕೊಳ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ನಮ್ಗೆ ಅವಶ್ಯಕತೆ ಇದೆ, ಹೌದು, ಇಬ್ರು ಬಂದ್ರು ನಮ್ಗೆ ಶೋ ಕೊಡ್ಲಿ ಅಂತ ನಾವು ಕೇಳ್ತೀವಿ ಪ್ರೊಡ್ಯೂಸರ್ಸ್. ಇದು ತಪ್ಪಲ್ಲ, ಅವ್ರದ್ದು ತಪ್ಪಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ನಾನು ಈ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ತುಂಬ ಜನ ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡಬೇಕು, ಅದೆಲ್ಲ ನಿಜ. ಬಟ್ ಸ್ಟಿಲ್ ಆಸ್ ಎ ಬಿಸ್ನೆಸ್ ನೋಡಿದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇನು ದೊಡ್ಡ ತಪ್ಪು, ಅವ್ರದ್ದು ತಪ್ಪು ಅಂತ ಅನಿಸ್ತಾ ಇಲ್ಲ. ಹಾಗಿದ್ರೆ ತಪ್ಪು ಯಾರದ್ದು? ಒಂದು ಒಳ್ಳೆಯ ಸಿನಿಮಾ, ಚೆನ್ನಾಗಿರೋ ಸಿನಿಮಾ, ದಿಗಂತ್ ಅಂತಹ ಒಬ್ಬ ಪಟ ಕಲಾವಿದ, ತುಂಬ ಹಂಬಲ್ ಕಲಾವಿದ, ಯಾವುದೇ ವಿವಾದಗಳು ಇಲ್ಲದ ಕಲಾವಿದ, ಇಂಡಸ್ಟ್ರಿ ಮತ್ತು ಜನರಿಂದ ಸದಾ ಒಂದು ಮೆಚ್ಚುಗೆ, ಒಂದು ಪ್ರೀತಿ, ಒಂದು ಅಭಿಮಾನ, ಒಂದು ಕಾಳಜಿಯನ್ನು ಪಡೆಯುತ್ತಿರುವಂತಹ ಒಬ್ಬ ನಟ. ಆ ನಟನಿಗೆ ಒಂದು ಕಮ್ಬ್ಯಾಕ್ ಆಗಬಲ್ಲ ಸಿನಿಮಾ ಇದು ಅಂತ
ಕರೆಸ್ಕೊಂಡ ಸಿನಿಮಾ ಇದು ಎಡಗೈಯ ಅಪಘಾತಕ್ಕೆ ಕಾರಣ. ಅದಕ್ಕೆ ಒಳ್ಳೆ ರಿಪೋರ್ಟ್ ಇದ್ದಾಗಲೂ ಕೆಲವೊಂದು ಸಿನಿಮಾ ಚೆನ್ನಾಗಿರ್ಲಿಲ್ಲ ಅಂತ ರಿಪೋರ್ಟ್ ಇತ್ತು, ಅವಾಗ ಜನ ಬರಲಿಲ್ಲ, ಅದು ಓಕೆ. ಇದ್ದಾಗ ಕೂಡ ಜನ ಬರಲಿಲ್ಲ ಅಂದರೆ ಈ ಚಿತ್ರ ನಿರ್ಮಾಣ ಮಾಡಿದ ನಮ್ಮದೇ ತಪ್ಪೇನೋ ಅಂತ ಅನಿಸ್ತಾ ಇದೆ. ನಾನು ಆಗಲೇ ಹೇಳಿದಾಗ ನಾನು ಇದಕ್ಕೆ ಯಾರನ್ನೂ ಹೊಣೆಯಾಗಿಸಲ್ಲ, ಯಾರನ್ನೂ ದೂರೋದಿಲ್ಲ. ಇವತ್ತು ಬೆಳಗ್ಗೆಯಿಂದ ನನಗೆ ಕಾಲ್ಗಳು ಬರ್ತಿದೆ, ನಮ್ಮ ಶೋ ಇದ್ದಿದ್ರೆ ನಾವು ನೋಡಬೇಕಿತ್ತು ಅಂತ. ಶೋ ಇತ್ತು. ಕಳೆದ ವಾರ ಪೂರ್ತಿ 338 ಶೋಗಳು ಅಂದರೆ ಅದೇನು ಕಡಿಮೆ ಅಲ್ಲ. ಬಹುಶಃ ಈ ಹಂತದಲ್ಲಿ 2ನೇ ಸಿನಿಮಾದಲ್ಲಿ ನಾನು ಇಷ್ಟು ದೊಡ್ಡ ರಿಲೀಸ್ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರ್ಲಿಲ್ಲ. ಆ ಮಟ್ಟದ ಶೋಗಳು ಸಿಕ್ಕಿದ್ವು. ಹಾಗಾಗಿ ಐ ಆಮ್ ಸಾರಿ, ಯಾರ್ಯಾರು ಶೋಗಳಿಲ್ಲ ಅಂತ ನನಗೆ ಫೋನ್ ಮಾಡ್ತಾ ಇದ್ದೀರಿ, ಅವರಿಗೆ ನಾನೇನು ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ನಿಮಗೆ ನೋಡಲೇಬೇಕು ಅಂತ ಇದ್ರೆ ಎಲ್ಲೆಲ್ಲಿ ಶೋಗಳಿದೆ, ಬೆಂಗಳೂರಲ್ಲಿ ಒಂದು 12-11 ಶೋಸ್ ಇರಬೇಕು, ಅಲ್ಲಿ ಹೋಗಿ ನೋಡಿ. ಉಳಿದಂತೆ ಶಿವಮೊಗ್ಗದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ, ಹಾಗಾಗಿ ಶಿವಮೊಗ್ಗದಲ್ಲಿದೆ, ಹುಬ್ಳಿಯಲ್ಲಿದೆ, ಮೈಸೂರು ವಿಷನ್ ನಲ್ಲಿದೆ ಅಂತ ನೆನಪು ನನಗೆ. ಮತ್ತೆ ಇನ್ನೆಲ್ಲೂ ಶೋಸ್ ಇದ್ದ ಹಾಗಿಲ್ಲ. ನೋಡೋಣ. ಚಿತ್ರರಂಗದ ಅನೇಕ ಗಣ್ಯರು ನನಗೆ ಫೋನ್ ಮಾಡಿದ್ರು. ನಾವಾಗೇನೆ ತುಂಬಾ ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ವಾರದಲ್ಲಿ ಸಿನಿಮಾ ನೋಡಿ ಅಂತ. ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ. ನಮ್ಮ ಸಮರ್ಥ್ ಕಡ್ಕೋಳ್ 4 ವರ್ಷದಿಂದ ಶ್ರಮ ಹಾಕಿ ಮಾಡಿರೋ ಸಿನಿಮಾ. ದಿಗಂತ್ ಅವರ ಕಮ್ಬ್ಯಾಕ್ ಅಂತ ಕರೆಸ್ಕೊಂಡಿದ್ದ ಸಿನಿಮಾ. ಕಮ್ಬ್ಯಾಕೋ ಗೋ ಬ್ಯಾಕೋ ನೀವು ಡಿಸೈಡ್ ಮಾಡಬೇಕು. ಪಾಪ ದಿಗಂತ್ ಅವ್ರು ಕೂಡ ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾ ಈಗ ಇದೆ, ಒಂದು 14-15 ಶೋ ಈ ವಾರದಲ್ಲಿ ಇರುತ್ತೆ, ದಯವಿಟ್ಟು ನೋಡಿ. ಇನ್ನೇನೋ ಪವಾಡ ಆಗಿ ಇದೇ ಹೌಸ್ಫುಲ್ಗಳಾದ್ರೆ ಇತಿಹಾಸ ಇದೆ. ನಮ್ ಲವ್ ಮಾಕ್ಟೇಲ್ ಇತಿಹಾಸ ಇದೆ, ರಂಗಿತರಂಗ ಇತಿಹಾಸ ಇದೆ, 2ನೇ ವಾರದಿಂದ 3ನೇ ವಾರದಿಂದ ಎದ್ದು ಪವಾಡ ನಡೆದಿರೋ ಇತಿಹಾಸ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಂದಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ನಿಮಗೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಸಿನಿಮಾ ನಿಜವಾಗ್ಲೂ ನಿಮ್ಗೆ ನೋಡಬೇಕು ಅಂತ ಅನಿಸಿದ್ರೆ ನೋಡಿ. ನಿಮ್ಮ ದುಡ್ಡಿಗೆ ಸಮಯಕ್ಕೆ ಖಂಡಿತ ಮೋಸ ಇಲ್ಲ. ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ ಸಿನಿಮಾ. ಒಂದು ಕ್ರೈಮ್ ಥ್ರಿಲ್ಲರ್, ಡಾರ್ಕ್ ಕಾಮಿಡಿ ಇರೋ ಸಿನಿಮಾ ಆಗಿರೋದ್ರಿಂದ ನೀವು ಥಿಯೇಟರ್ನಲ್ಲಿ ನೋಡಿದರೆ ಅದರ ಮಜಾ 3 ಪಟ್ಟು ಜಾಸ್ತಿ. ನೀವು ಟಿವಿನಲ್ಲೋ ಅಥವಾ ನೀವು OTTಯಲ್ಲಿ ಯಾವುದೋ ಟ್ಯಾಬ್ನಲ್ಲೋ, ಮೊಬೈಲ್ನಲ್ಲೋ, ಲ್ಯಾಪ್ಟಾಪ್ನಲ್ಲೋ ನೋಡೋದಕ್ಕಿಂತ 3 ಪಟ್ಟು 5 ಪಟ್ಟು ಹೆಚ್ಚು ಎಫೆಕ್ಟ್ ನೀವು ಥಿಯೇಟ್ರಲ್ಲಿ ನೋಡಿದರೆ ಇರುತ್ತೆ. ಒಂದು ಏನೇನಕ್ಕೋ ಖರ್ಚಾಗುತ್ತೆ, ಒಂದು 300 ರೂಪಾಯಿ ಖರ್ಚು ಮಾಡಿದರೆ ನಿಮ್ಗೆ ಮೋಸ ಅಂತೂ ಖಂಡಿತ ಇಲ್ಲ. ಆ ಭರವಸೆ ನಾನು ಕೊಡ್ತೀನಿ. ಹಿಂದೆಲ್ಲ ನಾನು ಶಾಕಾಹಾರಿ ಮಾಡಿದಾಗೆಲ್ಲ ನನ್ನ ಕ್ಲೋಸ್ಡ್ ಸರ್ಕಲ್ ಏನಿದ್ದಾರೆ ಅವರೆಲ್ಲರಿಗೂ ನಾನು ಬೆಗ್ ಮಾಡಿ ಕೇಳ್ಕೊಂಡಿದ್ದೆ, ನೀವು ಸಿನಿಮಾ ನೋಡಲೇಬೇಕು ಅಂತ. ಯಾಕೆಂದರೆ ಅದು ನಮ್ಮದು ಮೊದಲನೇ ಸಿನಿಮಾ ಆಗಿತ್ತು. ಮೊದಲನೇ ಸಿನಿಮಾದಲ್ಲಿ ಇವನೇನು ಬಿಡು, ಯಾವುದೋ ಒಂದು ಸಿನಿಮಾ ಮಾಡಿರ್ತಾನೆ, ಒಟ್ಟು ಶೋಕಿಗೇನೋ ಮಾಡಿರ್ತಾನೆ ಅನ್ನುವ ಪೂರ್ವಾಗ್ರಹ ಇರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾನು ಇಲ್ಲ, ಚೆನ್ನಾಗಿ ಮಾಡಿದ್ದೀವಿ, ನಾನು ಎಲ್ರಿಗೂ ಒತ್ತಾಯ ಮಾಡಿ 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 ಥಿಯೇಟ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ, ತೋರಿಸಿದ್ದೆ ಸಿನಿಮಾನ. ಆಮೇಲಿಂದ ಇತಿಹಾಸ. ಶಾಕಾಹಾರಿ ತುಂಬ ದೊಡ್ಡ ಸದ್ದು ಮಾಡ್ತು. ಥಿಯೇಟರ್ನಲ್ಲಿ ಏನು ಅಂತ ಜನ ನೋಡದೇ ಇದ್ರು, OTTಯಲ್ಲಿ ತುಂಬ ಜನ ನೋಡಿದ್ರು. ಅವರೆಲ್ಲ ಬೇಸರ ಮಾಡ್ಕೊಂಡ್ರು, ನಾವು ಇದನ್ನು ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ. ಆಮೇಲೆ ವೀಕ್ಷಕರ, ಪ್ರೇಕ್ಷಕರ, ವಿಮರ್ಶಕರ ಮತ್ತು ಚಿತ್ರರಂಗದವರ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯಿತು. ಈ ವರ್ಷ ಅನೇಕ ಅವಾರ್ಡ್ಗಳು ನಮಗೆ ಬಂತು. ಅದೆಲ್ಲ ಒಂದು ಕಡೆ. ಆದರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಶಾಕಾಹಾರಿಗೆ ಕರೆದ ಹಾಗೆ ಈಗ ನಾನು ಆತ್ಮೀಯತೆಯನ್ನು ನಾನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನನಗೆ ಫ್ರೆಂಡ್ಸ್ ಅನ್ನೋ ಕಾರಣಕ್ಕೆ, ನನ್ನ ರಿಲೇಟಿವ್ಸ್ ಅನ್ನೋ ಕಾರಣಕ್ಕೆ, ನನ್ನ ವಿಶ್ವಾಸಿಗರು ಅನ್ನೋ ಕಾರಣಕ್ಕೆ ನಾನು ಮಾಡಿರೋ ಸಿನಿಮಾ ಅವ್ರು ನೋಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರಿಗೆ ಮನರಂಜನೆಯ ಅವಶ್ಯಕತೆ ಇದ್ದರೆ, ಈ ಸಿನಿಮಾ ಅವರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ನೋಡಲಿ. ಇದೊಂದು ಬಿಸ್ನೆಸ್ ಅಷ್ಟೇ. ನಾನು ಬಂಡವಾಳ ಹೂಡಿದ್ದೀನಿ, ಅದಕ್ಕೆ ವ್ಯಾಲ್ಯೂ ಇದ್ದರೆ ಅದು ವಾಪಸ್ ಬರಬೇಕು ಅನ್ನೋದು ನನ್ನ ಒಂದು ಥಿಯರಿ. ಹಾಗಾಗಿ ಇದನ್ನು ನನ್ನ ಮುಲಾಜಿಗೋಸ್ಕರ ಯಾರು ನೋಡಬೇಕಾಗಿಲ್ಲ. ಒಂದು ಒಳ್ಳೆಯ ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗ ಉಳಿಬೇಕು, ಬೆಳಿಬೇಕು ಅನ್ನುವ ಕಾಳಜಿ ಇದ್ದರೆ ದಯವಿಟ್ಟು ನೋಡಿ ಈ ಸಿನಿಮಾ. ನಿಮಗೆ ನಿರಾಸೆ ಮಾಡಲ್ಲ. ಏನಾಗುತ್ತೆ, ನಾವು ಬರೀ ಸ್ಟಾರ್ಗಳ ಸಿನಿಮಾ ನೋಡ್ತೀವಿ, ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾತ್ರ ನೋಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ಹೇಗಾಗುತ್ತೆ ಅಂದರೆ, ನಾವು ದೀಪಾವಳಿಯಲ್ಲಿ ಹೋಳಿಗೆ ಊಟ, ಪಾಯಸದ ಊಟ ಮಾಡ್ತೀವಿ, ಬಟ್ ಉಳಿದ ದಿನನೂ ಊಟ ಮಾಡಬೇಕು. ಅವಾಗ ಮಾತ್ರ ನಾವು ಬದುಕಿರ್ಲಿಕ್ಕೆ ಸಾಧ್ಯ, ಹಬ್ಬದ ಊಟ ಮಾಡ್ಲಿಕ್ಕೆ ಸಾಧ್ಯ. ಅನ್ನ ಸಾರು ಕೂಡ ಪ್ರತಿನಿತ್ಯ ಊಟ ಮಾಡಬೇಕು. ನಮ್ದು ಅನ್ನ ಸಾರು. ಇದನ್ನು ನೀವು ಊಟ ಮಾಡ್ತಾ ಇದ್ರೆ ನಮ್ಮ ಹಾಗೆ ಪ್ರತಿ ವಾರವೂ ಚಿತ್ರ ರಿಲೀಸ್ ಆಗುತ್ತೆ. ಅದನ್ನ ನೀವು ನೋಡ್ತಾ ಇದ್ರೆ ಈ ಇಂಡಸ್ಟ್ರಿ ಉಳಿಯುತ್ತೆ, ಬೆಳೆಯುತ್ತೆ. ಇಲ್ಲಾಂದ್ರೆ ಇಂಡಸ್ಟ್ರಿ ಬಹಳ ಭವಿಷ್ಯ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ನನಗಿರೋ ಸೀಮಿತ ಒಂದು ವ್ಯಾವಹಾರಿಕ ಜ್ಞಾನದ ಆಧಾರದಲ್ಲಿ ಹೇಳೋದಾದ್ರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇದೇ ರೀತಿ ಆದರೆ ಬಹಳ ಭವಿಷ್ಯ ಇದೆ ಅಂತ ನನಗಂತೂ ಕಾಣಿಸ್ತಾ ಇಲ್ಲ. ನನಗೆ ಬಾಲಿವುಡ್ ಪ್ರೊಡ್ಯೂಸರ್ ಒಬ್ರು ಹೇಳಿದ್ರು, ಯಾಕೆ ನೀವು ಕನ್ನಡದಲ್ಲಿ ಸಿನಿಮಾ ಮಾಡ್ತೀರಿ, ಅಲ್ಲಿ ಲಾಭ ಆಗಲ್ಲ. ಯಾವ ಪ್ರೊಡ್ಯೂಸರ್ ಹಣ ವಾಪಸ್ ಕಳಿಸಿದ್ದಾರೆ ಹೇಳಿ, ನೀವು ಬೇರೆ ಲ್ಯಾಂಗ್ವೇಜ್ನಲ್ಲಿ ಮಾಡಿ, ಕನ್ನಡಕ್ಕೆ ಡಬ್ ಮಾಡಿ ಅಂತ ನನಗೆ ಸಜೆಸ್ಟ್ ಮಾಡಿದರು. ಬಟ್ ಇದು ನಮ್ಮ ಊರು, ನಮ್ಮ ಭಾಷೆ, ನಮ್ಮ ಇಂಡಸ್ಟ್ರಿ ಅನ್ನೋ ಪ್ರೀತಿಯಿಂದ ನಾವೆಲ್ಲ ಸಿನಿಮಾ ಮಾಡಿರ್ತೀವಿ. ಹಾಗಂತ ಕೆಟ್ಟ ಸಿನಿಮಾ ಮಾಡಿ ಅದನ್ನು ನೋಡಿ ಅಂತ ಒತ್ತಾಯ ಮಾಡ್ತಿರೋದು ಅಲ್ಲ ಇದು. ಇಲ್ಲಿ
ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓವರಾಲ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಏನಂದರೆ ದಯವಿಟ್ಟು ನೀವು ಸಿನಿಮಾ ನೋಡಬೇಕು ಅಂತ ಇದ್ದರೆ ಈ ವಾರದಲ್ಲಿ ನೋಡ್ಕೊಳ್ಳಿ. ಮುಂದಿನ ವಾರದಲ್ಲಿ ಚಿತ್ರ ಇರುತ್ತೆ ಎನ್ನುವ ಭರವಸೆ ನನಗಿಲ್ಲ. ಇದನ್ನು ಕನ್ವೆ ಮಾಡಬೇಕಿತ್ತು ನಿಮ್ಗಷ್ಟೇ. ಹಾಗಾಗಿ ಎಡಗೈಯ ಅಪಘಾತಕ್ಕೆ ಕಾರಣ ನೀವು ನೋಡಿದರೆ ಸಂತೋಷ ಆಗುತ್ತೆ. ಹಾಕಿರೋ ಬಂಡವಾಳದಲ್ಲಿ ಪೂರ್ತಿ ಅಲ್ಲದೆ ಇದ್ರೂ ಒಂದು ಸ್ವಲ್ಪ ವಾಪಸ್ ಬರುತ್ತೆ. ತುಂಬ ಶ್ರಮಪಟ್ಟು ಚಿತ್ರ ಮಾಡಿದ ತಂತ್ರಜ್ಞರಿಗೆ, ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಅವರ ಭವಿಷ್ಯಕ್ಕೂ ಸಹಾಯ ಆಗುತ್ತೆ. ನೋಡಿ ಅಂತ ಕೇಳ್ತೀನಿ. ಹಾಗೆಯೇ ಇನ್ನೊಂದು, ಈ ವಾರ ಆಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಮತ್ತು ಕುಬೇರ ಧನುಷ್ ಅವ್ರದ್ದು 2 ರಿಲೀಸ್ ಆಗಿದೆ. ಅವರಿಗೆ ತುಂಬ ಶೋಗಳು ಸಿಕ್ಕಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಕರ್ನಾಟಕದ ಜನ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅವರೆಲ್ಲ ಶೋಗಳು ತುಂಬ್ತಾ ಇದ್ದಾವೆ. ಅವೆರಡು ಚಿತ್ರಗಳಿಗೂ ನಾನು ಶುಭ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇದಿಷ್ಟು ನಾನು ಶೇರ್ ಮಾಡ್ಕೋಬೇಕಿತ್ತು. ಟೈಮ್ ಕೊಟ್ಟು ಇದಿಷ್ಟನ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.